ಧನುರಾಶಿ, ಮಿತ್ರರಲ್ಲಿ ಕಲಹ, ಮನಸ್ತಾಪ. ಯಾರು ನಿಮ್ಮ ಆತ್ಮೀಯರು ಸ್ನೇಹಿತರು ಅಂತ ಇರ್ತಾರೋ ಅವರ ಜೊತೆಯಲ್ಲೇ ಜಗಳವಾಗತ್ತೆ, ಅವರ ಜೊತೆಯಲ್ಲೇ ಮನಸ್ತಾಪಗಳಾಗತ್ತೆ, ಅವರನ್ನು ಕಂಡ್ರೆ ಆಗದೇ ಇರೋ ಹಾಗಾಗತ್ತೆ. ಈ ರೀತಿಯ ಸಂದರ್ಭವನ್ನು ಯಾಕೆ ತಂದುಕೊಳ್ತೀರಿ? ಸಣ್ಣ ಪುಟ್ಟ ವಿಚಾರಗಳಿಗೆ ನಾವೇ ಹೊಂದಿಕೊಂಡು ಹೋಗ್ತಕ್ಕಂತಹ ಮನೋಭಾವ ಇದ್ದರೆ ಅದರಿಂದ ಅನುಕೂಲವಾಗುತ್ತೆ. ಹಾಗಂತ ಎಲ್ಲ ಕಡೆಯಲ್ಲೂ ರಾಜಿ ಮಾಡಿಕೊಳ್ಬೇಕು, ನಾವೇ ಸೋಲ್ಬೇಕು ಅನ್ನುವಂತಹ ಭಾವನೆ ಏನು ಬೇಡ. ಯಾವುದು ಲೋಕಸಮ್ಮತವಾಗಿರುತ್ತೋ ಅಥವಾ ಯಾವುದರಿಂದ ಅನುಕೂಲ ಹೆಚ್ಚಾಗಿರುತ್ತೋ ಅಂಥದ್ರಲ್ಲಿ ನಾವು ಸೋಲ್ಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಯಾವುದಕ್ಕೆ ನಾವು ಹೋರಾಟ ಮಾಡ್ತೀವೋ ಅಂತಹ ಹೋರಾಟ ನಮಗೆ ಫಲಿಸ್ತಾ ಇದೆ, ಅದರ ಫಲಿತಾಂಶ ನಮ್ಮ ಪರವಾಗಿದೆ ಅಂತಾದಾಗ ಸೋಲೋದ್ರಲ್ಲಿ ಯಾವ ಅರ್ಥ ಕಡಿಮೆ ಆಗುತ್ತೆ ಹೇಳಿ? ಹಾಗಾಗಿ ನಾವು ಅದನ್ನೆಲ್ಲ ವಿವೇಚನಾ ಶಕ್ತಿಯಿಂದ ನೋಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಕೃಷಿಕರಿಗೆ ಲಾಭವನ್ನು ಕಾಣ್ತಕ್ಕಂತಹ ದಿವಸ. ಉದ್ಯೋಗದಲ್ಲಿ ಸಣ್ಣ ಮಟ್ಟದ ಕಿರಿಕಿರಿಯಾಗುತ್ತೆ, ಆದರೆ ಅದನ್ನು ನಿಭಾಯಿಸಿ ದಾಟಿ ಮುಂದೆ ಬರುವಂತಹ ಅನಿವಾರ್ಯತೆ ಅಲ್ಲಿ ಕಾಣುವಂಥದ್ದು. ಹೊಸ ಹೊಸ ಕೆಲಸಗಳು ತುಂಬ ನಿಧಾನವಾಗುತ್ತೆ, ಮನಸ್ಸಿಗೆ ಬೇಸರವಾಗುತ್ತೆ. ನನ್ನ ಆತುರಕ್ಕೆ ಈ ಕೆಲಸಗಳು ಆಗ್ತಾ ಇಲ್ವಲ್ಲ ಅಂತ ಹೇಳಿ ಬಹಳ ಹಿಂಸೆಯನ್ನು ಪಡ್ತೀರಿ. ಆದರೆ ಅದಕ್ಕೆ ತನ್ನದೇ ಆದಂತಹ ಸಮಯ ಬರಬೇಕು ಅನ್ನುವಂಥದ್ದು ಗೊತ್ತಾಗಬೇಕು. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಇರುವಂತಹ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಅಂತ್ಯವಾಗುವಂತಹ ಸೂಚನೆ. ಅದಕ್ಕೆ ಏನೋ ಒಂದು ತಿರುವು ಬರತಕ್ಕಂಥದ್ದು, ಯಾರೋ ನಿಮ್ಮ ಮಾತಿಗೆ ಒಪ್ಪಿಕೊಳ್ತಕ್ಕಂಥದ್ದು, ನೀವು ಅಂದುಕೊಂಡಂತಹ ರೀತಿಯಲ್ಲಿ ಆ ಕೆಲಸಗಳು ಆಗ್ತಕ್ಕಂಥದ್ದಾಗತ್ತೆ. ಹಿತಶತ್ರುಗಳಿಂದ ತೊಂದರೆಯಾಗತಕ್ಕಂಥದ್ದು. ನಿಮ್ಮ ಜೊತೆಯಲ್ಲೇ ಇರ್ತಾರೆ, ಅವರು ಶತ್ರುಗಳು ಅಂತ ಹೇಳಿ ನಿಮಗೆ ಯಾವತ್ತೂ ಕೂಡ ಅನಿಸಿರೋದಿಲ್ಲ, ಆ ಅನುಭವವೂ ಆಗಿರೋದಿಲ್ಲ. ಅವರು ಸಮಯವನ್ನು ನೋಡಿ ನಿಮಗೆ ತೊಂದರೆಯನ್ನು ಮಾಡ್ತಾರೆ, ಎಚ್ಚರಿಕೆ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಶುಭವಾದಂತಹ ದಿವಸ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಓದಿನ ಮಟ್ಟಕ್ಕನುಗುಣವಾಗಿ ಉತ್ತಮವಾದಂತಹ ಸಾಧನೆ, ಒಳ್ಳೆಯ ಹೆಸರು ನಿಮ್ಮ ಪರವಾಗಿ ಈ ದಿವಸ ಕೆಲಸ ಮಾಡುತ್ತೆ. ಮಹಿಳೆಯರಿಗೆ ವಂಚನೆಯಾಗುವಂತಹ ಸಾಧ್ಯತೆ, ಮೋಸ ಆಗುವಂತಹ ಸಾಧ್ಯತೆ, ಯಾವುದೋ ಪದಾರ್ಥವನ್ನು ಅಥವಾ ಇನ್ಯಾವುದೋ ಖರೀದಿಯನ್ನು ಮಾಡುವಾಗ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುತ್ತೆ ಎನ್ನುವಂಥದ್ದು. ಅನಿರೀಕ್ಷಿತವಾದಂತಹ ಪ್ರಯಾಣಕ್ಕೆ ಸಿದ್ಧತೆಗಳು ಆಗಬಹುದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಸಂಶೋಧಕರಿಗೆ ವಿಶೇಷವಾದಂತಹ ಗೌರವ ಸಿಕ್ಕುವಂತಹ ದಿವಸ. ಆಸ್ತಿಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯ, ಅದು ಸ್ವಯಾರ್ಜಿತ ಇರಬಹುದು, ಪೂರ್ವಾರ್ಜಿತ ಇರಬಹುದು, ಪಿತ್ರಾರ್ಜಿತ ಇರಬಹುದು, ಯಾವುದೇ ಇರಬಹುದು. ಅಲ್ಲಿ ಭಿನ್ನಾಭಿಪ್ರಾಯಗಳು ಸರಿಯಾದಂತಹ ರೀತಿಯಲ್ಲಿ ನಿರ್ಧಾರವನ್ನು ಮಾಡೋದಕ್ಕೆ ಕಷ್ಟ ಆಗ್ತಕ್ಕಂತಹ ಸಂದರ್ಭ. ವಕೀಲರಿಗೆ, ನ್ಯಾಯಾಧೀಶರಿಗೆ, ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷವಾದಂತಹ ದಿವಸ ಇದು ಅಂತ ಹೇಳಬೇಕು. ವಿವಾಹದ ವಿಚಾರ ಮನೆಯಲ್ಲಿ ಚರ್ಚೆಗೆ ಬರ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ, ಕುಲದೇವತಾ ಅನುಗ್ರಹ ಆಶೀರ್ವಾದದಿಂದ ಎಲ್ಲ ಶುಭ ಕೆಲಸಗಳು ಕೂಡ ಜಯಪ್ರದವಾಗಲಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಿರಿಯರ ಮಾತಿಗೆ ಗೌರವವನ್ನು ನೀಡಬೇಕು. ದೊಡ್ಡವರನ್ನು, ಅವರ ಮನಸ್ಸನ್ನು ಗೆಲ್ತಕ್ಕಂತಹ ಒಂದು ಪ್ರಯತ್ನಗಳು ನಡಿಬೇಕು. ಅವರ ಅನುಭವದ ಮಾತು ನಿಮಗೆ ದಾರಿದೀಪವಾಗ್ತಕ್ಕಂಥದ್ದು. ಇವತ್ತಿಗೆ ಅವರ ಕಾಲಕ್ಕೆ ಹೋಲಿಕೆಯನ್ನು ಮಾಡಿ ನೋಡಿದಾಗ ಏನೋ ವ್ಯತ್ಯಾಸಗಳು ಕಾಣಬಹುದು, ಆದರೆ ಆ ಮಾತನ್ನು ಧಿಕ್ಕರಿಸೋ ಹಾಗಿರುವುದಿಲ್ಲ. ಆ ಒಂದು ನಿರ್ಧಾರಗಳು ಬೇಡ. ದೊಡ್ಡವರ ಮಾತಿಗೆ ಬೆಲೆ ಇರಲಿ ಅನ್ನುವಂಥದ್ದು. ನಿಮ್ಮ ಸ್ನೇಹಿತರ ಸಹಾಯ ಅಥವಾ ಸಹಕಾರ, ಅನುಕೂಲ ಎಲ್ಲವೂ ಕೂಡ ನಿಮಗೆ ಸಿಕ್ಕುವಂತಹ ದಿವಸ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅನುಕೂಲ ಇರತಕ್ಕಂಥದ್ದು. ವಿಶೇಷವಾದಂತಹ ಸ್ಥಾನಮಾನ ಲಭ್ಯ ಅನ್ನುವಂತಹ ಯೋಗ ಇದೆ. ಅದನ್ನು ಕೆಲವು ಸಂದರ್ಭದಲ್ಲಿ ನಮ್ಮ ನಡೆನುಡಿಯಿಂದ, ಸರಿಯಾದಂತಹ ರೀತಿಯಿಂದ ಅದನ್ನು ಪಡ್ಕೊಳ್ಬೇಕಾಗತ್ತೆ. ಬೇರೆಯವರು ಅದನ್ನು ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಾವು ಅದಕ್ಕನುಗುಣವಾಗಿ ನಡ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಹಿಳಾ ಕೆಲಸಗಾರರಿಗೆ, ಉದ್ಯೋಗಿಗಳಿಗೆ ಬಡ್ತಿ ಸಿಕ್ಕುವಂತಹ ಸೂಚನೆಗಳು ಕಾಣ್ತಾ ಇದೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.